ಬೆಂಗಳೂರಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿಗಳ ಘರ್ಜನೆ ಶುರುವಾಗಿದೆ. ಅನಧಿಕೃತ ಕಟ್ಟಡಗಳ ನೆಲಸಮ ಮಾಡಿದೆ ಜೆಸಿಬಿಗಳು. ಕೆಂಗೇರಿಯಲ್ಲಿ ಬಿಡಿಎ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. ಬೆಂಗಳೂರಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿಗಳ ಘರ್ಜನೆ ಶುರುವಾಗಿದೆ. ಅನಧಿಕೃತ ಕಟ್ಟಡಗಳ ನೆಲಸಮ ಮಾಡಿದೆ ಜೆಸಿಬಿಗಳು. ಕೆಂಗೇರಿಯಲ್ಲಿ ಬಿಡಿಎ ಭರ್ಜರಿ ಕಾರ್ಯಾಚರಣೆ ನಡೆದಿರುವಂಥದ್ದು. ಕೆಂಗೇರಿ ಉಪನಗರ ಬಡಾವಣೆಯಲ್ಲಿ ಒತ್ತುವರಿ ತೆರವು ಮಾಡಲಾಗಿದೆ. ಒಟ್ಟು 50 ಕೋಟಿ ಆಸ್ತಿಯನ್ನು ವಶಪಡಿಸಿಕೊಂಡಿದೆ ಬಿಡಿಎ. ಅನಧಿಕೃತವಾಗಿ ನಿರ್ಮಿಸಿದ್ದ ಶೆಡ್ ಹಾಗೂ ಕಾಂಪೌಂಡ್ ಗೋಡೆ ಎಲ್ಲವನ್ನೂ ಕೂಡ ತೆರವು ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿಗಳ ಘರ್ಜನೆ ಶುರುವಾಗಿರುವಂಥದ್ದು. ಅನಧಿಕೃತ ಕಟ್ಟಡಗಳನ್ನು ನೆಲಸಮ ಮಾಡಿದೆ ಜೆಸಿಬಿಗಳು. ಕೆಂಗೇರಿಯಲ್ಲಿ ಬಿಡಿಎ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಅಧಿಕಾರಿಗಳಿಂದ ಭರ್ಜರಿ ಕಾರ್ಯಾಚರಣೆ ನಡೆದಿರುವಂಥದ್ದು. ಕೆಂಗೇರಿ ಉಪನಗರ ಬಡಾವಣೆಯಲ್ಲಿ ಒತ್ತುವರಿ ತೆರವು ಕಾರ್ಯ ನಡೆದಿದೆ. ಒಟ್ಟು 50 ಕೋಟಿ ಆಸ್ತಿಯನ್ನ ಬಿಡಿಎ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಅನಧಿಕೃತವಾಗಿ ನಿರ್ಮಿಸಿದ್ದ ಶೆಡ್ಗಳಾಗಿರ್ಬೋದು, ಕಾಂಪೌಂಡ್ ಗೋಡೆಗಳು ಇವೆಲ್ಲವನ್ನು ಕೂಡ ತೆರವು ಮಾಡಲಾಗಿದೆ. ಸೊ ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಈ ರೀತಿ ಜೆಸಿಬಿಗಳ ಕೆಲಸ ಶುರುವಾಗಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಅನಧಿಕೃತವಾಗಿ ಯಾವುದೇ ಲೈಸೆನ್ಸ್ ಇಲ್ಲದೆ, ಯಾವುದೇ ಪರವಾನಗಿ ಇಲ್ಲದೆ ಯಾವೆಲ್ಲ ಕಟ್ಟಡಗಳನ್ನು ಕಟ್ಟಿದ್ರೋ ಅವೆಲ್ಲವನ್ನು ಕೂಡ ನೆಲಸಮ ಮಾಡಿದೆ ಜೆಸಿಬಿಗಳು. ಕೆಂಗೇರಿಯಲ್ಲಿ ಬಿಡಿಎ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ನಡೆದಿರುವಂಥದ್ದು. ಕೆಂಗೇರಿ ಉಪನಗರ ಬಡಾವಣೆಯಲ್ಲಿ ಒತ್ತುವರಿ ತೆರವು ಕಾರ್ಯ ನಡೆದಿದೆ. ಒಟ್ಟು 50 ಕೋಟಿ ಆಸ್ತಿಯನ್ನ ಬಿಡಿಎ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಅನಧಿಕೃತವಾಗಿ ಏನೆಲ್ಲ ನಿರ್ಮಿಸಿದ್ರೋ ಶೆಡ್ಗಳಾಗಿರ್ಬೋದು, ಕಾಂಪೌಂಡ್ಗಳು, ಗೋಡೆಗಳು ಇವೆಲ್ಲವನ್ನೂ ಕೂಡ ಅಧಿಕಾರಿಗಳು ತೆರವು ಮಾಡಿದ್ದಾರೆ ಜೆಸಿಬಿಗಳ ಮೂಲಕ. ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿಯ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆಯಿಂದಲೇ ತೊಡಗಿದ್ರು. ಬೆಂಗಳೂರಿನಲ್ಲಿ ಜೆಸಿಬಿಗಳ ಘರ್ಜನೆ ಇವತ್ತು ಬೆಳಗ್ಗೆಯಿಂದಲೇ ಶುರುವಾಗಿತ್ತು. ಅನಧಿಕೃತವಾಗಿ ಯಾವುದೇ ಲೈಸೆನ್ಸ್ ಇಲ್ಲದೆ, ಯಾವುದೇ ಪರವಾನಗಿ ಪಡೆಯದೆ ಯಾವೆಲ್ಲ ಕಟ್ಟಡಗಳನ್ನು ನಿರ್ಮಿಸಿದ್ರೋ ಅವೆಲ್ಲವನ್ನು ಕೂಡ ಜೆಸಿಬಿಗಳು ನೆಲಸಮ ಮಾಡಿವೆ. ಕೆಂಗೇರಿಯಲ್ಲಿ ಬಿಡಿಎ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ಇದು. ಕೆಂಗೇರಿ ಉಪನಗರ ಬಡಾವಣೆಯಲ್ಲಿ ಒತ್ತುವರಿ ತೆರವು ಕಾರ್ಯ ನಡೆದಿದೆ. ಒಟ್ಟು 50 ಕೋಟಿ ಆಸ್ತಿಯನ್ನ ಬಿಡಿಎ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಎಲ್ಲವೂ ಕೂಡ ಇಲ್ಲೀಗಲ್, ಅಂದ್ರೆ ಯಾವುದೇ ಪರ್ಮಿಷನ್ ಇಲ್ದಲೇ ಕಟ್ಟಿರುವಂತಹ ಕಟ್ಟಡಗಳು, ಪರ್ಮಿಷನ್ ಇಲ್ದಲೇ ನಿರ್ಮಿಸಿರುವಂತಹ ಶೆಡ್ಗಳು, ಕಾಂಪೌಂಡ್ಗಳು ಎಲ್ಲವನ್ನೂ ಕೂಡ ಜೆಸಿಬಿ ಮೂಲಕ ತೆರವು ಮಾಡಲಾಗಿದೆ. ಹೀಗಾಗಿ ಒಟ್ಟು 50 ಕೋಟಿ ಆಸ್ತಿಯನ್ನ ಬಿಡಿಎ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಅನಧಿಕೃತವಾಗಿ ನಿರ್ಮಿಸಿದ್ದ ಶೆಡ್ಗಳು, ಕಾಂಪೌಂಡ್ ಗೋಡೆ ಎಲ್ಲವನ್ನೂ ಕೂಡ ತೆರವು ಮಾಡಲಾಗಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಅನಧಿಕೃತ ಕಟ್ಟಡಗಳನ್ನು ನೆಲಸಮ ಮಾಡಿದೆ ಜೆಸಿಬಿಗಳು.